ದೋಸೆ 5 ರೂಪಾಯಿಗೆ ಎಲ್ಲಿ ಸಿಗುತ್ತೆ ಗುರು? ದೋಸೆ ಎಲ್ಲಿ ಸಿಗಲ್ಲ, ಬಟ್ ಇಲ್ಲಿ ಸಿಗ್ತಾ ಇದೆ. ಒಂದು 65 ದೋಸೆ ತಿಂದಿರೋದು, ಒಂದು 40 ಆಮೇಲೆ 5 ರೂಪಾಯಿದು ಒಂದು ದೋಸೆ. ಹೌದು, ಒಂದು ಟಿಫನ್ ಬ್ರೇಕ್ಫಾಸ್ಟ್ಗೆ ಬಹಳ ಅದ್ಭುತವಾಗಿದೆ. ನಿಜ ನಿಜ. 5 ರೂಪಾಯಿಗೆ ಸಿಗ್ತಾ ಇದೆಯಲ್ಲ ಸರ್ ಈಗಲೂ ದೋಸೆ, ಅದೇ ಆಶ್ಚರ್ಯ. ಹೌದು. ನಮ್ಮಪ್ಪ ನೋಡ್ತಾರಾ? ಚಾನಲ್ ನೋಡ್ತಿರ್ತೀಯ ಹಂಗಾರ? ಸ್ಕೂಲ್ ಇಲ್ವಾ ಇವತ್ತು? ರಜಾ. ಜಾಗ ಇಲ್ಲ ಅಂತ ಜನ ಆಚೆ ನಿಂತು ಕಾಯ್ತವ್ರೆ. ಅಣ್ಣ ಸ್ಟ್ಯಾಂಡು, ಯೂಟ್ಯೂಬ್ ಚಾನಲ್ ಫುಡ್ ಲೊಕೇಶನ್ಸ್, ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು. ನೀವು ಇದೇ ಊರಾ? ನೀವು ಬರ್ತಾ ಇರ್ತೀರಾ? ಇಲ್ಲೇ ಟಿಫನ್. ಓಕೆ, ಮನೇಲಿ ಮಾಡಲಿಲ್ಲ ಅಂದ್ರೆ ಇಲ್ಲ. ಹಾಂ, ಚೆನ್ನಾಯ್ತಾ ಟೇಸ್ಟ್ ಎಲ್ಲ? ಯಾವುದು ಚಿತ್ರಾನ್ನ? ಪುಳಿಯೋಗರೆ ಸೂಪರು. ಪುಳಿಯೋಗರೆನೂ ಚೆನ್ನಾಗಿರುತ್ತಂತೆ, ಈ ಕಡೆ ಬಂದಾಗ ಟ್ರೈ ಮಾಡಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ತುಮಕೂರು ಕ್ಯಾತ್ಸಂದ್ರ ಬಂದಿದ್ದೀನಿ. ಇಲ್ಲಿ ನಿಮಗೆ 5 ರೂಪಾಯಿಗೆ ದೋಸೆ ಸಿಗುತ್ತೆ ಗುರು. ಶ್ರೀ ಹೋಟೆಲ್ ರಾಮಣ್ಣ ಅಂತ ಅದ್ಭುತವಾಗಿರೋಂಥ ದೋಸೆ, ಚಿತ್ರಾನ್ನ ಹಾಗೂ ಪುಳಿಯೋಗರೆ ಸಿಗುತ್ತೆ. 5 ರೂಪಾಯಿಗೆ ದೋಸೆ ಈಗಲೂ ಸಿಗುತ್ತಾ ಅಂತ ನನಗೆ ಆಶ್ಚರ್ಯ. ಸೊ 5 ರೂಪಾಯಿಗೆ ದೋಸೆ ಇಲ್ಲಿ ಸಿಗ್ತಾ ಇದೆ. ಸದಾ ಮಾಮೂಲಿ ದೋಸೆ ಸಿಗುತ್ತೆ, ಇನ್ನು ತುಪ್ಪದ ದೋಸೆ ಅಂತಲೂ ಮಾಡ್ತಾರೆ. 10 ರೂಪಾಯಿ ಅಂತ ದೋಸೆ, ತುಪ್ಪದ ದೋಸೆ ಆದರೆ. ಇನ್ನು ದೋಸೆಗೆ ಕೊಡುವಂಥ ಈರುಳ್ಳಿ ಪಲ್ಯ ಹಾಗೂ ಚಟ್ನಿ ಅಲ್ಟಿಮೇಟ್ ಕಾಂಬಿನೇಷನ್ನು. 4ನೇ ತಲೆಮಾರು ನಡೆಸ್ತಾರಂಥದ್ದು. ಸಕ್ಕತ್ತಾಗಿದೆ, ಆ್ಯಂಬಿಯನ್ಸ್ ಕೂಡ ಮಸ್ತಿದೆ, ಹಳೇ ಕಾಲದ್ದು ಹೆಂಚಿನ ಮನೆ ಥರ. ಸೊ ಇಷ್ಟ ಆಯಿತು. ಬೆಂಚು ಎಲ್ಲ ಒಂದು ಸ್ಕೂಲ್ಗಳಲ್ಲಿ ಬೆಂಚ್ಗಳಿರ್ತಾವಲ್ಲ ಆ ಥರ ಇರುವಂಥದ್ದು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಕೇವಲ 5 ರೂಪಾಯಿಗೆ ದೋಸೆ ಕೊಡಿಸ್ತೀನಿ ಇವತ್ತು. ಬನ್ನಿ. ಅಮ್ಮ ನಮಸ್ತೆ. ನಮಸ್ಕಾರ. ಅಮ್ಮ ತಮ್ಮ ಹೆಸರು? ಸರೋಜಮ್ಮ ಅವರು. ಅಮ್ಮ ಹೋಟೆಲ್ ಹೆಸರು ಏನಿದೆ? ಹೋಟೆಲ್ ರಾಮಣ್ಣ ಅಂತ. ಏನೇನು ಸಿಗುತ್ತೆ? 1967ರಲ್ಲಿ ಓಪನ್ ಮಾಡಿದ್ದಾರೆ. 1967ರಲ್ಲಿ. ಅದಕ್ಕೂ ನಮ್ಮ ಮಾವರ ತಂದೆ ಮಾಡ್ತಾ ಇದ್ರು, ಗರಡಿ ಹನುಮಂತಯ್ಯ ಅಂತ. ಅವ್ರಾದ್ಮೇಲೆ ಹೋಟೆಲ್ ರಾಮಣ್ಣ ಆದ್ಮೇಲೆ ಸತ್ಯನಾರಾಯಣ, ಆಮೇಲೆ ಈಗ ಮೊಮ್ಮಗ 4ನೇ ತಲೆಮಾರು. ದೋಸೆ, ಚಟ್ನಿ, ಈರುಳ್ಳಿ ಪಲ್ಯ, ಮತ್ತೆ ಚಿತ್ರಾನ್ನ, ಪುಳಿಯೋಗರೆ. ಮಾಮೂಲಿ ದೋಸೆ 5 ರೂಪಾಯಿ ಒಂದು, ತುಪ್ಪದ ದೋಸೆ 10 ರೂಪಾಯಿ ಒಂದು. ತುಪ್ಪದ ದೋಸೆ 10 ರೂಪಾಯಿ ಆಗುತ್ತೆ. ಅಮ್ಮ ತುಪ್ಪ ಅಂದ್ರೆ ಯಾವ್ದು ಬಳಸ್ತೀರಾ? ನಂದಿನಿ ತುಪ್ಪನೇ ಬಳಸ್ತೀರಾ? ಅದೇ ನೋಡ್ತಿದ್ದೆ ನಾನು, ಕವರ್ ಕೂಡ ಇತ್ತು. ಅದಕ್ಕೆ ಕೇಳ್ತಾರಲ್ವಾ, ಬೋರ್ಡ್ ಅಲ್ಲಿ ಹಾಕಿದೀವಿ. ನಿಜ. ಮತ್ತೆ ನಾ ಸೌದೆ ಒಲೆನೇ ಮಾಡ್ತಾ ಇದ್ದೀರಾ? ಅವಾಗಿಂದ ಸೌದೆ ಒಲೆನೇ. ಓಕೆ. ಅಮ್ಮ ಅವ್ರು ಶುರು ಮಾಡಿದಾಗ ಗರಡಿ ರಾಮಣ್ಣರ ಯಾವಾಗ? ಗರಡಿ ಹನುಮಂತಯ್ಯ ಅವರು. ಅಮ್ಮ ಅವ್ರು ಶುರು ಮಾಡಿದ್ದು ಇದೇ ಜಾಗದಲ್ಲೇನಾ? ಇದೇ ಜಾಗದಲ್ಲಿ. ಅವಾಗ ಮಾಳಿಗೆ ಮನೆ ಇತ್ತಂತೆ, ಆಮೇಲೆ ಅದು ಬಿದ್ದೋದ್ಮೇಲೆ ಈ ಮನೆ ಕಟ್ಟಿದ್ದಾರೆ. ಓಕೆ. ಹೌದ್ರಾ? ಓಕೆ. ಅಮ್ಮ ಅವಾಗ ಏನೇನ್ ಸಿಕ್ತಿತ್ತು? ಅವಾಗ್ಲೂ ದೋಸೆ, ಈರುಳ್ಳಿ ಪಲ್ಯ ಮಾಡೋರು. ಮಧ್ಯೆ ಅದೇ ಚಿತ್ರಾನ್ನ, ಪುಳಿಯೋಗರೆ. ನಾವು ಅದನ್ನೇ ಮುಂದುವರ್ಸ್ಕೊಂಡ್ ಬಂದಿದ್ದೀವಿ. ಚಿತ್ರಾನ್ನ, ಪುಳಿಯೋಗರೆನ. ಅಮ್ಮ ರಜೆ ಏನೋ ಇರುತ್ತಾ? ರಜೆ ಇಲ್ಲ, ಯಾವಾಗ್ಲೂ ರಜೆ ಇರಲ್ಲ. ಅದೇ ನಮ್ಗೇನಾದ್ರು ಊರ್ಗಳ್ಗೇನಾದ್ರು ಹೋಗ್ಬೇಕು ಅಂದ್ರೆ ಒಂದ್ ದಿವಸ ರಜಾ ಮಾಡ್ತೀವಿ ಅಷ್ಟೇ. ಹಬ್ಬಗಳಲ್ಲೂ ರಜೆ ಮಾಡಲ್ಲ. ಹಬ್ಬಗಳಲ್ಲೂ ಇರುತ್ತೆ. ಅಮ್ಮ ಟೈಮಿಂಗ್ಸ್ ಏನು? 7 ಗಂಟೆಯಿಂದ ಮಧ್ಯಾಹ್ನ 12-12:30 ತನಕ ಇರುತ್ತೆ. ಮಧ್ಯಾಹ್ನದವರೆಗೆ ಅಷ್ಟೇ? ಸಂಜೆ ಮೇಲೆ ಇಲ್ಲ. ಓಕೆ. ಅಮ್ಮ ದೋಸೆಗೆ ತುಂಬಾ ಜನ ಇಷ್ಟಪಡ್ತಾರೆ. ಸೊ ತುಪ್ಪದ ದೋಸೆ ಅಂತೂ ಅಲ್ಟಿಮೇಟ್ ಆಗಿತ್ತು, ನಾನು ಕೂಡ ಟ್ರೈ ಮಾಡಿದೆ. ಏನಮ್ಮ ಮ್ಯಾಜಿಕ್ ಏನೋ ಉಂಟಾ? ಏನಿಲ್ಲ, ಮಾಮೂಲಿ ಅಕ್ಕಿ, ಉದ್ದಿನ ಬೇಳೆ, ಮೆಂತೆ ರುಬ್ಬಿ
ಮಾಡ್ತೀವಿ. ಒಳ್ಳೆ ಕಾಂಬಿನೇಷನ್ ಅಂದ್ರೆ ಈರುಳ್ಳಿ ಪಲ್ಯ ಹಾಗೂ ಚಟ್ನಿ, ಅದು ಕೂಡ ಮೆಣಸಿನಕಾಯಿ ಚಟ್ನಿ, ಕರಿಬೇವು, ಹಸಿರು ಮೆಣಸಿನಕಾಯಿ ಹಾಕಲ್ಲ ನಾವು. ಓಕೆ. ಸೊ ಹಂಗಾಗಿ ಅಮ್ಮ ಯಾವ ಊರು ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಇಲ್ಲಿಗೆ ಬರ್ಬೇಕು ಅಂದ್ರೆ? ಇಲ್ಲಿಗೆ ಬರ್ಬೇಕು ಅಂದ್ರೆ ಸಿದ್ಧಗಂಗೆ ಮಠ, ಮಠದಿಂದ ರೈಟ್, ಈ ಕಡೆ ಬೆಂಗಳೂರಿಂದ ಬರ್ತಾ ಲೆಫ್ಟ್, ಈ ಕಡೆಯಿಂದ ಬರ್ತಾ ಬಲ್ಗಡೆ, ತುಮಕೂರಿಂದ ಬರ್ತಾ ಬಲ್ಗಡೆ. ಯಾವ ಊರಿದು? ಕ್ಯಾತ್ಸಂದ್ರ. ಯಾವ ರೋಡ್ ಇದು? ಯಾವ ಬೀದಿ ಇದು? ಗೋಪಾಲಕೃಷ್ಣ ದೇವಸ್ಥಾನ ಟೆಂಪಲ್ ಬೀದಿ. ಮತ್ತೆ ಮಧ್ಯದಲ್ಲಿ ಚೌಟ್ರಿ ಸಿಗುತ್ತೆ, ಮಾರುತಿ ಸಮುದಾಯ ಭವನ, ಅದ್ರ ಪಕ್ಕನೆ. ಅಲ್ಲಿ ಕೇಳಿದ್ರೆ ಸಾಕು, ಮಾರುತಿ ಸಮುದಾಯ ಭವನ ಅಂದ್ರೆ ಯಾರಾದ್ರೂ ಸರಿ ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಅಮ್ಮ ಬೆಂಗಳೂರು. ಹೋಟೆಲ್ ರಾಮಣ್ಣ. ಸೊ ತುಪ್ಪದ ದೋಸೆ, ದೋಸೆಗೆ ಫೇಮಸ್ಸು. ಅದರಲ್ಲೂ ತುಪ್ಪದ ದೋಸೆನೂ ಸಿಗುತ್ತೆ, ಸಾದಾ ದೋಸೆನೂ ಸಿಗುತ್ತೆ. ಸಾದಾ ದೋಸೆ ಅಂದರೆ ತುಪ್ಪ ಹಾಕಿರಲ್ಲ, ಮಾಮೂಲಿ ದೋಸೆ ಸಿಗುತ್ತೆ. ಕೇವಲ 5 ರೂಪಾಯಿಗೆ ನಾರ್ಮಲ್ ದೋಸೆ, ತುಪ್ಪದ ದೋಸೆನೂ ಸಿಗುತ್ತೆ. ನಾನು ತೊಗೊಂಡಿರೋದು ತುಪ್ಪದ ದೋಸೆ, ಈ ಸೈಜ್ ಬರುತ್ತೆ ದೋಸೆ. ಸೊಪ್ಪು ಅವಾಗಲೇ ತರಕಾರಿ ಆಯಿತು, ಈಗ ಸೊಪ್ಪು. ಓಕೆ. ಸೊ ತುಪ್ಪದ ದೋಸೆ ನಾನು ತೊಗೊಂಡಿರೋಂಥದ್ದು, ಈ ಸೈಜ್ ದೋಸೆ ಸಿಗುತ್ತೆ. 5 ರೂಪಾಯಿಗೆ ದೋಸೆ ಸಿಗುತ್ತೆ. ಯಾರು ದಾಖಲೆ ಬೇರೆ ಮಾಡೋರಂತೆ, 43 ದೋಸೆ ತಿಂದು, 45 ಏನೋ ಐತೆ. ಸೊ ಅಷ್ಟು ದೋಸೆ ತಿಂದು ದಾಖಲೆ ಮಾಡೋರಂತೆ. ನೋಡಿ, ನೀವೇನಾದರೂ ಬಂದಾಗ ಆ ದಾಖಲೆನ ಮುರಿಬೋದಾ ನೋಡಿ, ಆ ದಾಖಲೆನ ಮೀರಿಸ್ಬೋದಾ ನೀವು ಅಂತ. ಸೊ ದೋಸೆ ತೊಗೊಂಡಿದ್ದೀನಿ. ದೋಸೆಗೆ ಈರುಳ್ಳಿ ಪಲ್ಯ ಕೊಡ್ತಾರೆ, ನನಗೆ ಅದು ಇಷ್ಟ ಆಯಿತು. ಈರುಳ್ಳಿ ಪಲ್ಯ ಹಾಗೂ ಚಟ್ನಿ ಉಂಟು. ಸೊ ದೋಸೆ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ತುಪ್ಪದ ದೋಸೆ, ತುಪ್ಪನೂ ಯಥೇಚ್ಛವಾಗಿ ಬಳಸಿದ್ರು. ಮತ್ತು ಅವರು ಪ್ಯಾಕೆಟ್ ಕೂಡ ಗೋಡೆ ಮೇಲೆ ಹಾಕೊಂಡ್ಬಿಟ್ಟವ್ರೆ, ನಂದಿನಿ ತುಪ್ಪನೇ ಬಳಸುವಂಥದ್ದು ಅನ್ನಂಗೆ. ಸೊ ನಂದಿನಿ ತುಪ್ಪದ ಪ್ಯಾಕೆಟು ಕೂಡ ಗೋಡೆ ಮೇಲೆ ಹಾಕಿದ್ದಾರೆ. ದೋಸೆ, ಈರುಳ್ಳಿ ಪಲ್ಯ ಹಾಗೂ ಚಟ್ನಿ ಎರಡನ್ನೂ ಸೇರಿಸಿ ತಿಂದಾಗಲೇ ಮಜಾ. ಅಲ್ಟಿಮೇಟು, ಸಕ್ಕತ್ತಾಗೈತೆ. ದೋಸೆ 5 ರೂಪಾಯಿಗೆ ಎಲ್ಲಿ ಸಿಗುತ್ತೆ ಗುರು? ದೋಸೆ ಎಲ್ಲಿ ಸಿಗಲ್ಲ, ಬಟ್ ಇಲ್ಲಿ ಸಿಗ್ತಾ ಇದೆ. ತುಪ್ಪದ ದೋಸೆ ಅಂದಾಗ ಮಾತ್ರ 10 ರೂಪಾಯಿ. 5 ರೂಪಾಯಿ ದೋಸೆ ಅನ್ಸೋದೇ ಇಲ್ಲ. ಒಳ್ಳೆ ಟೇಸ್ಟ್ ಕೊಟ್ಟಿದ್ದಾರೆ, ಆರಾಮ್ಸೆ ಕೊಡ್ಬೋದು. ದೋಸೆ ಟೇಸ್ಟ್ ಸಕ್ಕತ್ತಾಗಿದೆ. ಕೆಲವೊಂದು ಟೈಮು ಇನ್ನು ತೆಳುವಿದ್ದಾಗ ಗಿರ್ಗಿರಿಯಾಗಿ ಸಿಗುತ್ತಲ್ಲ, ಅದು ಬಲೆ ಇಷ್ಟ ಆಗುತ್ತೆ. ಈರುಳ್ಳಿ ಪಲ್ಯನೂ ಚೆನ್ನಾಗಿದೆ, ಸಾಸಿವೆ ಎಲ್ಲ ಜಾಸ್ತಿ ಹಾಕಿ, ಕಡಲೆಬೇಳೆ ಎಲ್ಲ ಹಾಕಿ ಮಾಡಿದ್ದಾರೆ. ಚಟ್ನಿನೂ ಚೆನ್ನಾಗಿದೆ, ಅಂಥ ಮೇಜರ್ ಖಾರ ಬರೋಲ್ಲ. ಎರಡನ್ನೂ ಸೇರಿಸಿ ತಿಂದಾಗ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ದೋಸೆ ಮಾತ್ರ ಅಲ್ಟಿಮೇಟ್ ಬಾಸ್. ಜನ ಕಾದಿದ್ದು ತಿಂದು ಹೋಗ್ತಾರೆ. ಮತ್ತು ಬೋರ್ಡ್ ಕೂಡ ಹಾಕ್ಬಿಡಿವ್ರೆ, ದೋಸೆ ಯಾವಾಗಲೂ ಬಿಸಿ ಬಿಸಿಯಾಗಿ ಸಿಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ ಅಂತ. ಸೊ ಕಾದಿದ್ದು ತಿಂದು ಹೋಗಬೇಕು. ಅರ್ಜೆಂಟಲ್ಲಿ ಹರಿಬರಿನಲ್ಲಿ ನನಗೆ ದೋಸೆ ಬೇಕು ಬಂದ ತಕ್ಷಣವೇ ಅಂದರೆ ಸಿಗೋದಿಲ್ಲ. ಸೊ ರೈಸ್ ಬಾತು ಇಂಥ ರೆಡಿ ಐಟಮ್ಗಳೆಲ್ಲ ಆರಾಮ್ಸೆ ಸಿಕ್ಬಿಡುತ್ತೆ. ಬಟ್ ದೋಸೆ ಎಲ್ಲ ರೆಡಿ ಮಾಡಬೇಕಲ್ಲ, ಸೊ ಟೈಮ್ ಹಿಡಿಯುತ್ತೆ. ಸೊ ಕಾದಿದ್ದು ತಿಂದು ಹೋಗಬೇಕು. ಬಟ್ ಅದ್ಭುತವಾಗಿದೆ ದೋಸೆ ಮಾತ್ರ, ಸಕ್ಕತ್ತಾಗಿದೆ. ತುಪ್ಪದ ದೋಸೆ ತುಂಬ ಚೆನ್ನಾಗಿದೆ. ಇದಲ್ಲದೆ ಕೂಡ ನಿಮಗೆ ಪುಳಿಯೋಗರೆ ಹಾಗೂ ಚಿತ್ರಾನ್ನ ಸಿಗುತ್ತೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಬಟ್ ದೋಸೆ ಅಂತೂ ಅಲ್ಟಿಮೇಟ್ ಆಗೈತೆ, ಚೆನ್ನಾಗಿದೆ. ಮಿಸ್ಸಿಲ್ಲದೆ ದೋಸೆ ಮಾತ್ರ ಟ್ರೈ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈರುಳ್ಳಿ ಪಲ್ಯ ಸ್ವಲ್ಪ ಬೇಗ ಬಂದರೆ ಸಿಗುತ್ತೆ, ಲೇಟಾಗಿ ಬಂದರೆ ಈರುಳ್ಳಿ ಪಲ್ಯ ಸಿಗೋಲ್ಲ. ಈಗಲೇ ಹೇಳಿರ್ತೀನಿ, ಲೇಟಾಗಿ ಬಂದರೆ ಈರುಳ್ಳಿ ಪಲ್ಯ ಸಿಗೋದಿಲ್ಲ. ಸೊ ಈರುಳ್ಳಿ ಪಲ್ಯ ಬೇಕು ಅಂದರೆ ನೀವು ಸ್ವಲ್ಪ ಬೇಗ ಬರಬೇಕಾಗತ್ತೆ. ನಾವು 9:30 ಆಗಲೇ ಖಾಲಿ ಆಗ್ತಿತ್ತು, ಸ್ವಲ್ಪ ಎತ್ತಿಡಿಸಿದ್ವಿ ಸರ್ ಎತ್ತಿಡಿ ಅಂತ. ಸೊ ಹಾಗಾಗಿ ಸಿಕ್ತು, ಇಲ್ಲ ಅಂದರೆ ಆಗಲೇ ಖಾಲಿ ಆಗಿದೆ. ಸೊ ಎತ್ತಿಟ್ಟಿದ್ದು ನಮಗೆ ಕೊಟ್ಟಿದ್ದಾರೆ. ಸೊ 9:30ಗೆ. ಸೊ ನೀವು ಚೂರು ಬೇಗ ಬಂದರೆ ಪಕ್ಕಾ ಪಲ್ಯ ಸಿಗೋದೆ, ಇಲ್ಲ ಅಂದರೆ ಇಲ್ಲ. ಚೆನ್ನಾಗಿದೆ. ಇನ್ನು ಚಿತ್ರಾನ್ನ, ಪುಳಿಯೋಗರೆ ಅದಂತೂ ಇದ್ದೇ ಇರುತ್ತೆ, ಅವಾಗವಾಗ ಮಿಕ್ಸ್ ಮಾಡಿ ಕೊಡ್ತಾರೆ ಕೇಳಿದಾಗ. ಅದಂತೂ ಸಿಕ್ಕೇ ಸಿಗುತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ. ಸೂಪರ್ ಚಿಂದಿ.